ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆಫ್ ನಾನ್ ಕನ್ವೆನ್ಷನಲ್ ಎನರ್ಜಿ ರಿಸೋರ್ಸಸ್. ಅಸಾಂಪ್ರದಾಯಿಕ ಶಕ್ತಿಯ ಮೂಲಗಳು. ಇಟ್ ಈಸ್ ನೆಸೆಸರಿ ಟು ರೆಡ್ಯೂಸ್ ದ ಯೂಸ್ ಆಫ್ ಕನ್ವೆನ್ಷನಲ್ ಎನರ್ಜಿ ಸೋರ್ಸಸ್ ಟುಡೇ. ವೈ? ಯಾಕೆ ಕನ್ವೆನ್ಷನಲ್ ಎನರ್ಜಿ ಸೋರ್ಸಸ್ ಅನ್ನ ಕಡಿಮೆ ಯೂಸ್ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಎರಡು ಪ್ರಶ್ನೆಗೂ ಒಂದೇ ಉತ್ತರ. ಏಪ್ರಿಲ್ 2016 ಅಲ್ಲಿ ಕೇಳಿರುವಂತಹ ಪ್ರಶ್ನೆ. ಓಕೆನಾ? Population increase, urbanization, industrialization, etc. have also led to the increased use of fossil fuels. So, ಜನಸಂಖ್ಯಾ ಹೆಚ್ಚಳ, ನಾಗರಿಕತೆ, ನಗರೀಕರಣ, ಇಂಡಸ್ಟ್ರಿಯಲೈಸೇಷನ್ ಅಂತಂದ್ರೆ ಕೈಗಾರಿಕೀಕರಣ. ಸೊ ಈ ಎಲ್ಲ ಕಾರಣಗಳಿಂದಾಗಿ ಫಾಸಿಲ್ ಫ್ಯೂಯಲ್ಸ್ ಅನ್ನ, ಇಂಧನಗಳ ಬಳಕೆ ಜಾಸ್ತಿ ಆಗ್ತಾ ಇದೆ. ಡ್ಯೂ ಟು ದಿಸ್ ಎನ್ವೈರನ್ಮೆಂಟಲ್ ಪೊಲ್ಯೂಷನ್ ಈಸ್ ಆಲ್ಸೋ ಇನ್ಕ್ರೀಸಿಂಗ್. ಇದರಿಂದ ಎನ್ವೈರನ್ಮೆಂಟಲ್ ಪೊಲ್ಯೂಷನ್, ವಾತಾವರಣ ಕಲುಷಿತಗೊಳ್ಳುವುದು ಕೂಡ ಜಾಸ್ತಿ ಆಗ್ತಾ ಇದೆ, ಹೆಚ್ಚಾಗ್ತಾ ಇದೆ. ಟುಡೇ ಇಟ್ ಈಸ್ ಎಸೆನ್ಷಿಯಲ್ ಟು ರೆಡ್ಯೂಸ್ ದ ಯೂಸ್ ಆಫ್ ಸಚ್ ಫ್ಯೂಯಲ್ಸ್ ಅಂಡ್ ಟು ಯೂಸ್ ನಾನ್ ಕನ್ವೆನ್ಷನಲ್ ಎನರ್ಜಿ ಸೋರ್ಸಸ್. ಓಕೆ, ಸೊ ಮರುಬಳಕೆಯಾಗುವಂತಹ ಇಂಧನಗಳ ಬಳಕೆಯನ್ನ ಜಾಸ್ತಿ ಮಾಡೋದು ಇವಾಗ ಅಗತ್ಯವಿದೆ. ಓಕೆನಾ? ಸೊ ಅದಕ್ಕೋಸ್ಕರ ದಿಸ್ ಈಸ್ ದ ರೀಸನ್ ಫಾರ್ ಟು ರೆಡ್ಯೂಸ್ ದ ಕನ್ವೆನ್ಷನಲ್ ಎನರ್ಜಿ ಸೋರ್ಸಸ್.